ಕಾಂಗ್ರೆಸ್ ಹೊಡೆದ ಮನೆ ಆಗಿರೋದು, ಸರ್ಕಾರ ಬಿದ್ದು ಹೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳ್ಬೇಡಿ. ಮಧ್ಯಂತರ ಚುನಾವಣೆಯೂ ಖಚಿತ. ಡಿ ಕೆ ಶಿವಕುಮಾರ್ ಮಾತಲ್ಲಿ ಹೇಳೋದಾದ್ರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲ ಕೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ದೀನಿ, ವಿಚಾರ ಕೊಟ್ಟಿದ್ದೀನಿ, ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ ಶಾಸಕರಾಗಿ ಬೆಂಗಳೂರಿನ ಅರ್ತಿರ್ತಕ್ಕಂಥವ್ರು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಈ ತರ ಮಾಡಿಕೊಂಡು ಮೋಸ ಮಾಡುವಂತ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಟ್ರೈನಿಂಗ್ ಆದ 3 ದಿನಕ್ಕೆ ಈ ತರ ಕೊಟ್ಟು ಮಾತನ್ನ ತಪ್ಪುವಂತ ಚಾಳಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೆ? ಸತೀಶ್ ಜಾರಕಿಹೊಳಿಗೂ ಮಾತು ಕೊಟ್ಟಿದ್ರಂತೆ. ನಿಮ್ಗೆ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತೀರಿ, PWD ಮಿನಿಸ್ಟರ್ ಮಾಡ್ತೀರಿ, ಅವರು ಬೇಸರ ವ್ಯಕ್ತ ಮಾಡಿದ್ದಾರೆ. ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಎಚ್ ಕೆ ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದಂತ ಈಗ ಅವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಕ್ಕೆ ಯಾರು ಗತಿ ಇಲ್ಲ, ಆ ಸ್ಥಿತಿ ಇರುವಂತ ಮಂತ್ರಿಮಂಡಲ. ಸಿದ್ದರಾಮಯ್ಯನವರಿಲ್ಲ, ಎಚ್ ಕೆ ಪಾಟೀಲ್ ಇಲ್ಲ. ಅಂದ್ರೆ ಸಮರ್ಥವಾದಂತ ಆಡಳಿತ ಪಕ್ಷ ಇಲ್ಲ. ಇವತ್ತು ಸಮರ್ಥವಾದಂತ ಡಿಬೇಟ್ ಮಾಡುವಂತ ಆಡಳಿತ ಪಕ್ಷ ಕಾಂಗ್ರೆಸ್ ಅಲ್ಲಿ ವಿಧಾನಸಭೆಯಲ್ಲಿ ಕಳ್ಕೊಂಡ್ಬಿಟ್ಟಿದೆ, ಶೂನ್ಯ ಆಗೋಗ್ಬಿಟ್ಟಿದೆ. ನಾವು ಯಾರ ಜೊತೆ ಡಿಬೇಟ್ ಮಾಡ್ಬೇಕು ಅಂತ ನಮ್ಗೆ ಕ್ವಶ್ಚನ್ ಮಾರ್ಕ್ ಆಗಿದೆ. ಇವತ್ತು ಮುನಿಯಪ್ಪನವರು ಕೂಡ ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥವ್ರು, ಅವರು ಖಾತೆಯ ಖ್ಯಾತೆಯನ್ನ ತೆಗೆದಿದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರದ ಮೇಲೆ ಹಿಡಿತಾ ಇಲ್ಲ ಅನ್ನೋದು ಸ್ಪಷ್ಟ ಆಗೋಗಿದೆ. ಅವ್ರಿಗೆ ಕೆಪಾಸಿಟಿ ಇಲ್ಲ ಅನ್ನೋದಲ್ಲ. ಅಂದ್ರೆ ಮಂತ್ರಿಮಂಡಲದ ಮೇಲೆ ಅವರ ಹಿಡಿತ ತಪ್ಪೋಗಿದೆ. ಎಲ್ಲರೂ ಕೂಡ ಖಾತೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಮಾತನ್ನ ಹೇಳಿದ್ದಾರೆ. ಇನ್ನ ಇರೋದು 1.5 ವರ್ಷ ಎಲೆಕ್ಷನ್. ಅದಕ್ಕೆ ಮುಂಚೆನೆ ಈ ತರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರುವಂಥದ್ದು. ಕಾಂಗ್ರೆಸ್ ನಲ್ಲಿ ಒಳಜಗಳ ಬೇಗುದಿ ಇದೆ. ಜ್ವಾಲಾಮುಖಿ ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತದೆ. ಕಾಂಗ್ರೆಸ್ ಪಾರ್ಟಿ ಹೊರದ ಮನೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದರಿಂದ ಮತ್ತು ರಾಮಲಿಂಗಾರೆಡ್ಡಿ ಅವರು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ, ನ್ಯಾಯ ಕೊಡಿ ಅಂತ. ಈ ತರ ಇನ್ನೆಷ್ಟು ಜನ ಸಚಿವರುಗಳು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ವಂಚನೆ ಆಗ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇವಾಗ ಬಂದಂತ ಸ್ವೇರಿಂಗ್ ಮಾಡಿ 3 ದಿನಕ್ಕೆ 3 ಭಾಗಲಾಗಿರುವಂತ ಕಾಂಗ್ರೆಸ್ ಅನ್ನ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿನ್ನೆನೆ ಹೊಸ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ದುಡ್ಡಿನಿಂದ ತರ್ತಾರೆ, ಅದನ್ನ ಎಕ್ಸ್ಪ್ಲೈನ್ ಮಾಡೇ ಇಲ್ಲ. 3 ತಿಂಗಳಿಂದ ಪೆನ್ಷನ್ ಅಮೌಂಟ್ 3 ತಿಂಗಳಿಂದ 3,000 ಕೋಟಿ ಕೊಡ್ಬೇಕು. 3 ತಿಂಗಳಿಂದ ಬಡವರಿಗೆ ಔಷಧಿ ತಗೊಳಕ್ಕೆ ಇದ್ದಂತ ಪೆನ್ಷನ್ ಹಣನೂ ಕೂಡ ಬಂದಿದೆ. ಯಾವುದೇ ಸರ್ಕಾರ ಇಷ್ಟು ಕೆಟ್ಟದಾಗಿ ಪೆನ್ಷನ್ ದಾರರಿಗೆ ನಡೆಸಿಕೊಟ್ಟಿದೆ. ಇವತ್ತು ಕೂಡ ಬೆಳಗ್ಗೆ ನನ್ನ ಹತ್ರ ಬಂದು ಮನವಿ ಕೊಟ್ಟೋದು, ಪೆನ್ಷನ್ ಬಂದಿಲ್ಲ ಅಂದ್ರೆ ಈ ಸರ್ಕಾರ ಹಣ ಇಲ್ಲ. ಮತ್ತೆ ಆಡಂಬರದ ಮಾತು. ಡಿ ಕೆ ಶಿವಕುಮಾರ್ ದಿನ ಒಂದೊಂದು ಆಡಂಬರ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಆಡಂಬರ, ಬೆಂಗಳೂರನ್ನ ವಿಶ್ವ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಆಡಂಬರ. 3 ವರ್ಷದಿಂದ ಏನ್ ಮಾಡ್ದಪ್ಪ ಬೆಂಗಳೂರಿಗೆ? ಏನಿಲ್ಲ. ಗಾರ್ಬೇಜ್ ಸಿಟಿ ಮಾಡಾಕ್ತೆ, ಹಳ್ಳಗಳ ಸಿಟಿ ಮಾಡಾಕ್ತೆ, ಪಾಟ್ರೋಲ್ ಮಾಡಾಕ್ರಿ. ಇವಾಗ ಬೇರೆ ಹೊಸದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ರೌಡಿಗಳೆಲ್ಲ ನಿಗ್ರಹ ದಳ ಅಂತ ಎಲ್ಲರೂ ಮತ್ತಾರೆ. ಇಡೀ ಬೆಂಗಳೂರಲ್ಲಿ
ಇಡೀ ಕರ್ನಾಟಕದಲ್ಲಿ ನಂತವರೆ ರೌಡಿಗಳ ನಿಗ್ರಹ ಯಾರಿಂದ? ಹರಿಪ್ರಸಾದ್ ಅವರಿಂದ, ಡಿ ಕೆ ಶಿವಕುಮಾರ್ ಇಂದ ರೌಡಿಗಳ ನಿಗ್ರಹ ಸಾಧ್ಯನಾ? ನೀವೇ ಹೇಳಿ, ಸಾಧ್ಯನಾ? ಯಾರಾದ್ರೂ ನಂಬ್ತಾರ? ಅದರಿಂದ ನನ್ಗನ್ಸ್ತೈತೆ ಇವರು ಹೇಳೋದು ಬೊಗಳೆ, ಬಿಡ್ತಾ ಇರೋದೆಲ್ಲ ಬೊಗಳೆ, ಯಾವುದು ಇದು ಸಾಕಾರ ಆಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡಿರೋದು, ರಾಹುಲ್ ಗಾಂಧಿ ಬಂದಿದ್ದಾರಲ್ಲ, ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಕ್ಕೆ ದುಡ್ಡು ಕೊಡ್ಬೇಕು, ವಸೂಲಿ ಮಾಡ್ಕೊಂಡು ಹೋಗ್ಬೇಕು.